ಹಾಯ್ ಫ್ರೆಂಡ್ಸ್, ಎಲ್ಲ ತಾಯಂದಿರು ಫಸ್ಟ್ ನೋಡೋದು ನಮ್ಮ ಮಕ್ಕಳಿಗೆ ಹೆಲ್ತಿಯಾಗಿ ಏನು ಕೊಡ್ಬೋದು ಅಂತ. ನಾನು ಒಂದು ತಾಯಿಗೆ ನನ್ನ ಮಕ್ಕಳಿಗೆ ಹೆಲ್ತಿಯಾಗಿ ಏನು ಕೊಡ್ಬೋದು ಸ್ನ್ಯಾಕ್ಸಿಗೆ, ಅದನ್ನೆಲ್ಲ ನಾನು ಥಿಂಕ್ ಮಾಡಿ ಈಗ ಒಂದು ರಾಗಿ ಕುಕ್ಕೀಸ್ ಮಾಡ್ತಿದ್ದೀನಿ. ಇದು ಟೆಡ್ಡಿ ಬೇರ್ ಶೇಪಲ್ಲಿ ಮಾಡಿದ್ದೀನಿ, ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ಲ, ಹಾಗಾಗಿ ಟೆಡ್ಡಿ ಬೇರ್ ಶೇಪಲ್ಲಿ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಿಮಗೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ. ರಾಗಿ ಮತ್ತು ಬೆಲ್ಲದ ಬಿಸ್ಕೆಟ್ಗಳಂತ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಕೃತಕ ಸಕ್ಕರೆ ಹಾಕಿರ್ತಾರೆ, ಬೇಕಿಂಗ್ ಪೌಡರು, ಪ್ರಿಸರ್ವೇಟಿವ್ ಹಾಕಿ, ಮೈದಾ ಹಾಕಿ ಮಾಡ್ತಾರೆ. ಆದರೆ ನಿಮ್ಗೆ ಅದಕ್ಕೆಲ್ಲ ಹೋಲಿಸಿದ್ರೆ ಮನೆಯಲ್ಲೇ ಆರೋಗ್ಯಕರವಾಗಿ ಈ ಬೆಣ್ಣೆ ಯೂಸ್ ಮಾಡಿಕೊಂಡು, ಬೆಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಾನು ಗೋಧಿ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಬೈಂಡಿಂಗ್ಗೆ, ಹಾಗೆ ರಾಗಿ ಹಿಟ್ಟು, ಬೆಲ್ಲ, ಈ 4 ಪದಾರ್ಥ, ಹಾಗೆ ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕ್ಕೊಂಡು ನಿಮಗೆ ಹೆಲ್ತಿಯಾದ ರಾಗಿ ಕುಕ್ಕೀಸ್ ಮಾಡ್ತಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಕಸ್ಟಮರ್ಸ್ ಒಂದು 4 ಜನ ಕಸ್ಟಮರ್ಸ್ ಆರ್ಡ್ರ್ ಮಾಡಿದ್ರು. ಅವರಿಗೆಲ್ಲ ತುಂಬ ಇಷ್ಟ ಆಗಿದೆ ಕುಕ್ಕೀಸು. ನಮ್ಮನೇಲೂ ಅಷ್ಟೇ, ನಮ್ಮ ಮಕ್ಕಳಿಗೆ ಇಬ್ಬರಿಗೂ ತುಂಬ ಇಷ್ಟ ಆಗಿ ಇದನ್ನು ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಯಾವಾಗಲೂ ಮಾಡಿಟ್ಟಿರ್ತೀನಿ. ಹಾಗೆ ಒಂದು ರೆಸಿಪಿ ತೋರಿಸೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಕ್ಯಾಲ್ಶಿಯಮ್ಮು ತುಂಬ ಇರುತ್ತೆ, ಹಾಗೆ ರಾಗಿಲಿ ಪೌಷ್ಟಿಕಾಂಶಗಳು ತುಂಬ ಹೆಚ್ಚಿರುತ್ತೆ. ಹಾಗಾಗಿ ರಾಗಿ ಮತ್ತು ಬೆಲ್ಲದ ಕುಕ್ಕೀಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ನಾನು ಟೆಡ್ಡಿ ಬೇರ್ ಶೇಪ್ ಮಾಡಿದ್ದೀನಿ. ಯಾವುದೇ ರೀತಿ ಶೇಪ್ ಕೂಡ ನೀವು ಮಾಡ್ಬೋದು, ರೌಂಡ್ ಶೇಪು, ಟೆಡ್ಡಿ ಬೇರ್ ಶೇಪು. ನಿಮ್ಮ ಹತ್ರ ಟೆಡ್ಡಿ ಬೇರ್ ಶೇಪ್ ಕಟ್ಟರೆಲ್ಲ ಇದ್ದರೆ ನೀವು ಟೆಡ್ಡಿ ಬೇರ್ ಶೇಪ್ ಕಟ್ಟರಲ್ಲಿ ಮಾಡಿ ಕೊಡ್ಬೋದು. ನಾನೀಗ ಇಲ್ಲಿ ಬೆಲ್ಲ ಹಾಗೆ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ರಾಗಿ ಬಗ್ಗೆ, ಬೆಲ್ಲದ ಬಗ್ಗೆ ಹೇಳ್ಬೇಕಂದ್ರೆ ಈಗೆಲ್ಲ ಗೊತ್ತು, ಹೆಲ್ತಿಯಾಗಿ ಮಕ್ಕಳನ್ನ ಬೆಳೆಸಬೇಕು ಅಂತ ಆಸೆ ಪಡ್ತೀವಿ ಎಲ್ಲ ತಾಯಂದಿರು. ಹಾಗೆಯೇ ನಾನಿಲ್ಲಿ ಹೆಲ್ತಿಯಾದ ಕುಕ್ಕೀಸ್ ಎಲ್ಲ ಮಾಡಿ ಸೇಲ್ ಮಾಡ್ತಿದ್ದೀನಿ. ಯಾರಿಗಾದ್ರು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ನಂಬರ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆಯೇ ರಾಗಿ ಮತ್ತು ಬೆಲ್ಲ 2 ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುತ್ತೆ. ಯಾಕಂದರೆ ಇದು ಆಹಾರ ನಾವು ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನೋಲ್ಲ. ರಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿ ಅಥವಾ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಥರ ಆಗಲಿ, ಪ್ರತಿಯೊಂದು ಈ ಥರ ಮಾಡಿಕೊಟ್ಟು, ರಾಗಿ ಲಡ್ಡು ಈ ಥರ ಮಾಡಿಕೊಟ್ಟಾಗ ಮಕ್ಕಳು ತಿಂತಾರೆ ಇಷ್ಟಪಟ್ಟು. ಹಾಗೆಯೇ ಇಲ್ಲಿ ನಾನು ಬೆಣ್ಣೆ ಯೂಸ್ ಮಾಡಿದ್ದೀನಿ. ಬೆಣ್ಣೆ ಕೂಡ ಅಷ್ಟೇ ಮಕ್ಕಳಿಗೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಪ್ರೋಟೀನ್ ಕೂಡ ಇರುತ್ತೆ. ಹಾಗೆ ಇದು ಒಂದು ಉತ್ತಮ ತಿಂಡಿಯಾಗಿದೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ನೀವು ಕಳಿಸ್ಕೊಡ್ಲಿಕ್ಕೆ. ಯಾವುದೇ ಗಿಲ್ಟ್ ಫ್ರೀ ಇಲ್ದಲ್ಲೇ ನೀವು ಮಾಡ್ಬೋದು. ಯಾಕಂದರೆ ನಾನಿಲ್ಲಿ ಬೇಕಿಂಗ್ ಪೌಡರ್ ಹಾಕಿಲ್ಲ, ಬೇಕಿಂಗ್ ಸೋಡಾ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ಇದು ಒಂದು 2 ವೀಕ್ಸ್ ತನಕ ನೀವು ಹಾಗೆಯೇ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡು ಮಕ್ಕಳಿಗೆ ಕಳಿಸ್ಕೊಡ್ಬೋದು. ರಾಗಿಯಲ್ಲಿ ಕ್ಯಾಲ್ಶಿಯಂ ಕೂಡ ಹೇರಳವಾಗಿದೆ. ಇದು ಮಕ್ಕಳುಗಳ ಮೂಳೆಗಳ ಬೆಳವಣಿಗೆ, ಹಾಗೆಯೇ ಇದರಲ್ಲಿ ಪ್ರೋಟೀನು, ಫೈಬರ್, ಮೆಗ್ನೀಷಿಯಮ್ ಇಂಥದ್ದು ಮುಂತಾದ ಪೋಷಕಾಂಶಗಳಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಹೆಲ್ತಿಗೆ, ಅವರ ಆರೋಗ್ಯ ಬೆಳವಣಿಗೆ ಕೂಡ ತುಂಬ ಸಹಕಾರಿಯಾಗಿದೆ. ನೋಡ್ಬೋದು ನೀವು, ಬೆಲ್ಲದ್ದು ಕಡಲೆ ಮಿಠಾಯಿ ಮಾಡ್ಕೊಡ್ತೀವಿ ಬೆಲ್ಲದಿಂದ. ಸಕ್ಕರೆ ಯೂಸ್ ಮಾಡ್ಕೊಂತ ಮಕ್ಕಳಿಗೆ ಬೆಲ್ಲ ಕೊಡೋದು ತುಂಬ ಒಳ್ಳೆಯದು. ಸಕ್ಕರೆ ಎಲ್ಲ ಕೂಡ ಒಂದು ನೈಸರ್ಗಿಕ ಸಿಹಿಯಾಗಿರುತ್ತೆ. ಇಲ್ಲಿ ಬೆಲ್ಲದಲ್ಲಿ ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಖನಿಜ ಈ ಥರ ತುಂಬ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ಈ ಥರ ಹೆಲ್ತಿಯಾಗಿ ಮಾಡಿಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಈ ಥರ ಬೇರೆ ಬೇರೆ ಶೇಪ್ಸ್ ಆ ಥರ ಎಲ್ಲ ಮಾಡಿಕೊಟ್ಟಾಗ ಮಕ್ಕಳಿಗೆ ಇಷ್ಟಪಟ್ಟು, ಅವ್ರಿಗೆ ಗೊತ್ತೂ ಆಗೋಲ್ಲ ಇದು ರಾಗಿ ಕುಕ್ಕೀಸ್ ಆ ಥರ ಎಲ್ಲ. ಅವ್ರಿಗೆ ಹೆಲ್ತಿಯಾಗಿ ನಾವು ಕೊಡುವಂಥ ವಿಷಯಗಳು ಅವ್ರು ತಗೋತಾ ಹೋಗ್ತಾರೆ. ನಾವೇ ಅದು ಬೇಡ ಇದು ಬೇಡ ಅಂದಾಗ ಮಕ್ಕಳು ಕೂಡ ತಿಂತಾ ಹೋಗಲ್ಲ. ಹಾಗಾಗಿ ನೋಡ್ಬೋದು ಇಲ್ಲಿ ಟೆಡ್ಡಿ ಬೇರ್ ಶೇಪಲ್ಲಿ ಮಾಡಿದ್ದೀನಿ. ತುಂಬ ಹೈಜಿನಿಕ್ ಆಗಿ ಪ್ರತಿಯೊಂದು ನಾನು ಮನೆಯಲ್ಲಿ ಮಕ್ಕಳಿಗೆ ಹೇಗೆ ಮಾಡ್ತೀನಿ ಅದೇ ರೀತಿ ಮಾಡಿ ನಾನು ಸೇಲ್ ಮಾಡ್ತೀನಿ. ತುಂಬ ಇಷ್ಟಪಡ್ತಾರೆ ಕಸ್ಟಮರ್ಸು. ಹಾಗೆಯೇ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿ ಒಂದು 4 ಜನ ಕಸ್ಟಮರ್ಸ್ ನನ್ನ ಹತ್ರ ತೊಗೋತಾ ಇದ್ದಾರೆ ಕುಕ್ಕೀಸ್ ಎಲ್ಲ. ಹೆಲ್ತಿ ಕುಕ್ಕೀಸ್, ಇನ್ನು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಕುಕ್ಕೀಸ್ ಎಲ್ಲ ಮಾಡಬೇಕಂತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಪ್ಲೀಸ್ ಈ ವಿಡಿಯೋ ನೋಡಿದವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೀವು ಒಂದ್ಸರಿ ಟೇಸ್ಟ್ ತೊಗೊಂಡು ನೋಡಿ, ಇಷ್ಟ ಆದರೆ ನೀವು ಮುಂದೆ ಆರ್ಡ್ರ್ ಮಾಡ್ತಾ ಹೋಗ್ಬೋದು. ಮಕ್ಕಳಿಗೆ ಹೊರಗಡೆಯಿಂದ ಏನು ಗೊತ್ತಾ, ನಾನು ಚೆಕ್ ಮಾಡಿದೆ, ನೀವು ಲಿಸ್ಟ್ ನೋಡ್ಬೋದು. ರಾಗಿ ಕುಕ್ಕೀಸ್ ಅಂತ ತೊಗೋತೀರಾ, ಅದ್ರಲ್ಲಿ ಹಿಂದೆಗಡೆ ಓದಿ ನೀವು ಸ್ವಲ್ಪ, ನಿಮಗೆ ಗೊತ್ತಾಗುತ್ತೆ ಏನು ಪ್ರಿಸರ್ವೇಟಿವ್ ಹಾಕಿದ್ದಾರೆ, ಬಟರ್ ಅಂದರೆ 100 ಗ್ರಾಮ್ ಬಟರ್ ಹಾಕಿದ್ದಾರಾ, ಆಯಿಲ್ ಹಾಕಿದ್ದಾರಾ, ಪ್ರತಿಯೊಂದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ನಾವು ಬಟರ್ ಅಂದರೆ ನೋಡ್ತೀರಾ, ನಾನು ವೀಡಿಯೋದಲ್ಲಿ ತೋರಿಸ್ತೀನಿ, ಪ್ಯೂರ್ ಬಟರ್ ಹಾಕಿನೇ ಮಾಡೋದು. ಅದೇ ಸಾಫ್ಟ್ನೆಸ್ ಬರುತ್ತೆ, ಟೆಕ್ಸ್ಚರ್ ಆಗಲಿ ಪ್ರತಿಯೊಂದು ಅಷ್ಟೇ. ನಿಮ್ಗೆ ಆಯಿಲ್ ಹಾಕಿದಾಗ ಟೆಕ್ಸ್ಚರ್ ಬರೋಲ್ಲ, ಸಾಫ್ಟ್ನೆಸ್ ಬರೋಲ್ಲ. ಪ್ರತಿಯೊಂದಷ್ಟು ನಾವು ಮನೇಲಿ ಮಕ್ಕಳಿಗೆ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ. ಹಾಗಾಗಿ ನೀವು ಒಂದ್ಸಲಿ ಏನೇ ಒಂದು ವಸ್ತು ಅಥವಾ ಬಿಸ್ಕೆಟ್ ತೊಗೊಂಡಾಗ ಪ್ಲೀಸ್ ಚೆಕ್ ಮಾಡಿ ಹಿಂದೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ. ಯಾವುದೇ ಒಂದು ವಸ್ತುದಾಗಲಿ ಪ್ರಿಸರ್ವೇಟಿವ್ ಆಗದಲೇ ನೀವು ಸ್ಟೋರ್ ಮಾಡಿ ಇಡಲಿಕ್ಕೆ ಸಾಧ್ಯನೇ ಇಲ್ಲ. 1 ರಿಂದ 2 ವಾರಗಳ ಕಾಲ ಮಾತ್ರ ನೀವು ಹಾಗೆಯೇ ಇಡ್ಬೋದು. ಇಲ್ಲ ಅಂದರೆ ನೀವು ಬೇಕಾದ್ರೆ ನೋಡಿ, ಟೆಸ್ಟ್ ಮಾಡಿ ನೋಡಿ, ಅದು ಎಷ್ಟೇ ಇದ್ರೂ ಹಾಳಾಗುತ್ತೆ. ಎಲ್ಲ ಕುಕ್ಕೀಸ್ ಮಾಡಿಕೊಟ್ಟಾಗ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಥರ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ, ಅಥವಾ ನಿಮ್ಗೆ ಯಾರಿಗಾರು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು, ಬರ್ಡೇಸ್ಗೆ, ಪಾರ್ಟೀಸ್ಗೆ ಈ ಥರ ನೀವು ಆರ್ಡ್ರ್ ಮಾಡ್ಬೋದು. ನಾನು ನಿಮಗೆ ಹೆಲ್ತಿಯಾಗಿ ಮಾಡಿ ಕೊಡ್ತೀನಿ. ನೋಡ್ತಾ ಇದ್ದೀರಲ್ವಾ,
ತುಂಬ ಜನ ಇಷ್ಟಪಟ್ಟು ತೊಗೊಂಡು, ಯಾಕಂದರೆ ಟೆಡ್ಡಿ ಬೇರ್ ಕುಕ್ಕೀಸ್ ಅದೆಲ್ಲ ಮಾಡಿಕೊಟ್ಟಿದ್ನಲ್ಲ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಮಕ್ಕಳ ಲೆವೆಲಲ್ಲೇ ನಾನು ಥಿಂಕ್ ಮಾಡಿ ಮಾಡ್ತಾಯಿದ್ದೀನಿ. ಅವರು ತುಂಬ ಇಷ್ಟಪಟ್ಟರು. ಅವರೊಂದು 150 ಗ್ರಾಮ್ಸ್ ಹತ್ತತ್ರ ಆರ್ಡ್ರ್ ಮಾಡಿದ್ರು ನನ್ನ ಹತ್ರ. ಜಸ್ಟ್ ಸ್ಯಾಂಪಲ್ ಕೊಡಿ ಮೇಡಮ್, ಆಮೇಲೆ ತೊಗೋತೀವಿ ಅಂತ ಒಬ್ಬರು ಆರ್ಡ್ರ್ ಮಾಡಿದರು. ಆಗ ಅವರಿಗಂತ ಮಾಡ್ತಿದ್ದೆ, ಅದನ್ನು ವೀಡಿಯೋ ಮಾಡಿದೆ. ಲಾಸ್ಟ್ ಟೈಮೆಲ್ಲ ವೀಡಿಯೋ ಮಾಡಿ ನನಗೆ ಬ್ಯುಸಿ ಇದ್ದೆ. ಇದೆಲ್ಲ ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ. ಈ ಥರ ಎಲ್ಲ ಡಿಸೈನ್ ಮಾಡಿ ಅಂದರೆ ಕಟರ್ ಮಾಡಿ ಅದೆಲ್ಲ ತೆಗೆಯೋತ್ತಿಗೆ. ಜಸ್ಟ್ ಉಂಡೆ ಮಾಡಿ ನಿಮಗೆ ರೌಂಡ್ ಶೇಪಲ್ಲಿ ಮಾಡ್ತೀವಂದರೆ ಈ ಥರ ಅಷ್ಟು ರಿಸ್ಕ್ ಆಗೋಲ್ಲ. ಇದೆಲ್ಲ ಮಾಡ್ತೀವಿ ತುಂಬ ಟೈಮ್ ತೊಗೊಳುತ್ತೆ. ಜಸ್ಟ್ 150 ಗ್ರಾಮ್ ಬಿಸ್ಕೊಟ್ ಮಾಡೋದಕ್ಕೆ 2 ಅವರ್ಸ್ ತೊಗೊಳುತ್ತೆ ಟೈಮ್ ನಮ್ಮ ಹತ್ರ. ಹಾಗೆ ಪ್ಲೀಸ್ ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರೆಲ್ಲ ಮಕ್ಕಳಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ, ಓಕೆನಾ? ನಿಮಗೆ ಬೇಕಿದ್ದರೆ ಕುಕ್ಕೀಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಮೇಲ್ಗಡೆ ನಂಬರ್ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಈ ಕುಕ್ಕೀಸ್ ಎಲ್ಲ ನೀಟಾಗಿ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ನನ್ನ ಲೋಗೋ ಎಲ್ಲ ಹಾಕಿ ರೆಡಿ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀನಿ. ತುಂಬ ಜನ ಕಸ್ಟಮರ್ ಇಷ್ಟಪಟ್ಟಿದ್ದಾರೆ ಕುಕ್ಕೀಸ್ ಎಲ್ಲ. ನಿಮಗೆ ಯಾರಿಗಾದ್ರು ಬೇಕಿದ್ರೆ ನಾನು ನಂಬರ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಈ ವಿಡಿಯೋ ನಿಮಗೆ ಸ್ವಲ್ಪನ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.